ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ ಸ್ಮಾರ್ಟ್ ಆ್ಯಂಡ್ ಜ್ಯೋತಿಷಿ. ನಾನು ಡಾಕ್ಟರ್ ಕಮಲಾಕ್ಷಿ. ಇವತ್ತಿನ ವಿಚಾರ, ಕುಜಗ್ರಹ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾದ ಚಲನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ನಾವು ರೆಟ್ರೋಗ್ರೇಡ್ ಅಂತ ಕೂಡ ಹೇಳ್ತೀವಿ. ರೆಟ್ರೋಗ್ರೇಡ್ ಆದಾಗ ಯೂಶ್ವಲಿ ಪ್ರಾಪಂಚಿಕವಾಗಿ ಸಮಸ್ಯೆಗಳು ಹೆಚ್ಚು ಅಂತ ಹೇಳುವಂಥದ್ದಾಗತ್ತೆ. ಈಗಾಗಲೇ ನಾನು ತಿಳಿಸಿರೋ ಹಾಗೆ 2025 ಕುಜಿನ ಒಂದು ವರ್ಷ. ಕೇತುವಿನ ಛಾಯೆಯೂ ಕೂಡ ಅಲ್ಲಿರೋದ್ರಿಂದ ಸಾಕಷ್ಟು ಸಾವು ನೋವುಗಳು, ದುಃಖಗಳು ಆಗುವಂಥದ್ದು, ಬೆಂಕಿ ಅವಘಡಗಳು, ವಿದ್ಯುತ್ನ ಅವಘಡಗಳು ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು 2 ತಿಂಗಳುಗಳ ಕಾಲ, ಜನವರಿಯ 21ನೇ ತಾರೀಕಿನಿಂದ ಏಪ್ರಿಲ್ನ 3ನೇ ತಾರೀಕಿನವರೆಗೂ ಕೂಡ ಕುಜಗ್ರಹನ ಒಂದು ಹಿಮ್ಮುಖವಾದ ಚಲನೆಯಿಂದ ಒಂದಷ್ಟು ಸಮಸ್ಯೆಗಳು ಪ್ರಾಪಂಚಿಕವಾಗಿ ಆಗುತ್ತೆ. ಜಾಗರೂಕತೆಯಿಂದ ಇರಿ. ಆಕ್ಸಿಡೆಂಟ್ನ ವಿಚಾರಗಳು, ಕೊಲೆ ಪ್ರಕರಣಗಳು ಹೆಚ್ಚಿನದಾಗಿ ಆಗುವಂಥದ್ದು, ರಕ್ತ ಕಾಣುವಂಥದ್ದು ಆಗುತ್ತೆ. ಸೊ ದೂರ ಪ್ರಯಾಣ ಮಾಡುವಾಗೆಲ್ಲ ಸ್ವಲ್ಪ ಜಾಗರೂಕರಾಗಿರಬೇಕು. ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಭಾಳಷ್ಟು ಮುಖ್ಯ. ಓವರಾಲ್ 2025 ಅಂತ ನಾವು ನೋಡುವಾಗ ಈ ಕಂಪ್ಲೀಟ್ ವರ್ಷ ಏನಿರುತ್ತೆ, ಇಲ್ಲಿ ತೀರ್ಥಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ, ದೇವರ ಸನ್ನಿಧಿಗಳಲ್ಲಿ ಹೆಚ್ಚಿನ ಒಂದು ಸಮಸ್ಯೆಗಳಾಗುತ್ತೆ. ಅವಘಡಗಳು ಆಗುವಂಥದ್ದು, ಅಪಮೃತ್ಯುಗಳು ಆಗುವಂಥದ್ದು ಆಗುತ್ತೆ. ಅದು ಬೆಂಕಿಯಿಂದ ಆಗಿದ್ದಿರ್ಬೋದು, ಅಥವಾ ಅಲ್ಲೇನೋ ಜಗಳಗಳು ಆಗುವಂಥದ್ದಾಗಿದ್ದಿರ್ಬೋದು, ವಿದ್ಯುತ್ನ ಒಂದು ಕಾರಣದಿಂದ ಆಗಿದ್ದಿರ್ಬೋದು. ಒಟ್ಟಿನಲ್ಲಿ ಅಲ್ಲಿ ಪ್ರಾಣಗಳು ಹೋಗುವಂಥದ್ದು, ಹಾನಿಯಾಗುವಂಥದ್ದು ಹೆಚ್ಚು ಆಗುತ್ತೆ. ಸೊ ಕೆಲವರೆಲ್ಲ ಹೇಳ್ತಾರೆ, ಈ ದೇವಸ್ಥಾನಗಳಲ್ಲಿ ದೇವರ ಸನ್ನಿಧಿಯಲ್ಲೇ ವಿಚಾರಗಳು ಆಗುತ್ತಾ, ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡಿ ಬರುವಾಗ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಸೊ ದೇವರು ಕಾಪಾಡಲಿಲ್ವಾ ಅಂತ ಹೇಳಿಬಿಟ್ಟು. ಯಾವ ವ್ಯಕ್ತಿಗಳಿಗೆ ಕರ್ಮ ಫಲಗಳು, ಸೊ ಆಯುಷ್ಯ ತುಂಬಿರುತ್ತೆ ಅಂತ ಹೇಳ್ತಾರಲ್ಲ, ಸೊ ಆ ಥರದ ವ್ಯಕ್ತಿಗಳಿಗೆ ಈ ಒಂದು ಸಮಯಗಳಲ್ಲಿ ಹೆಚ್ಚಿನ ಒಂದು ಅಪಾಯಗಳಾಗುವಂಥದ್ದು. ಯಾರೇ ದೂರ ಪ್ರಯಾಣಗಳನ್ನ ಮಾಡಬೇಕಾದ್ರೂ ಕೂಡ ನಿಮ್ಮ ಒಂದು ಕುಲದೇವರುಗಳಿಗೆ, ಮನೆ ದೇವರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗುವಂಥದ್ದೇ ಇದಕ್ಕೊಂದು ಪರಿಹಾರ. ಹಾಗೆ ಈ ವರ್ಷ ಪೂರ್ತಿ ಮಂಗಳವಾರಗಳಲ್ಲಿ ಕೆಂಪು ಹೂಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಗಣಪತಿಗೆ ಅಥವಾ ದುರ್ಗಾ ದೇವತೆಗೆ ಅರ್ಪಣೆ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಈಗ ನಾವು 2025ರಲ್ಲಿ ಒಂದು ಕುಜನ ಒಂದು ಪರಿವರ್ತನೆ ಏನಿದೆ ಕರ್ಕಾಟಕದಿಂದ ಮಿಥುನ ರಾಶಿಗೆ ಅಂತ ಬರುವಾಗ ಪ್ರಾಪಂಚಿಕವಾಗಿ ತಿಳ್ಕೊಂಡಿದ್ದೀವಿ. ಆದರೆ ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ಯಾವ ರಾಶಿಯಾಗಿ, ಯಾವ ಲಗ್ನದ ವ್ಯಕ್ತಿಗಳಿಗೆ ಯಾವ ಯಾವ ಫಲಗಳು ಅಂಥೇಳಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಾಲಪುರುಷನ ಒಂದು ಕುಂಡಲಿಯಲ್ಲಿ ಮೊದಲನೆಯ ಮನೆ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ. ಇಲ್ಲಿ ಸಾಕಷ್ಟು ಜನ ಕೇಳ್ತೀರಿ, ಮೇಡಮ್ ನಾವು ರಾಶಿಯನ್ನು ಕನ್ಸಿಡರ್ ಮಾಡಬೇಕಾ, ಲಗ್ನವನ್ನು ಕನ್ಸಿಡರ್ ಮಾಡಬೇಕಾ ಅಂತ. ರಾಶಿಯನ್ನು ಆಧರಿಸಿ ಯಾವ ರೀತಿಯ ಗೋಚಾರ ಫಲಗಳಾಗಲಿ, ಜಾತಕದ ಫಲಗಳಾಗಲಿ ಹೇಳೋದಕ್ಕಾಗೋದಿಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡಬೇಡಿ. ಸೊ ಲಗ್ನವನ್ನು ಆಧರಿಸುವಂಥದ್ದು 100ಕ್ಕೆ 100ರಷ್ಟು ಫಲಗಳನ್ನು ಕೊಡುವಂಥದ್ದು. ಸೊ ಲಗ್ನ ಯಾವುದು ಅಂತ ತಿಳ್ಕೊಂಡು ಅದನ್ನು ನೋಡ್ಕೊಳ್ಳಿ. ಈಗ ನಿಮ್ಮ ಲಗ್ನ ಯಾವುದೋ ಒಂದು ಮಿಥುನ ಲಗ್ನ ಅಂತ ಆಗಿರುತ್ತೆ. ಸೊ ಮಿಥುನ ರಾಶಿಗೆ ಅಂಥೇಳಿ ಟಿ ವಿ ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ವಿಚಾರಗಳನ್ನು ಹೇಳುವಾಗ ನೀವು ಅದನ್ನು ಮಿಥುನ ಲಗ್ನಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ, ಅಷ್ಟೇ ವಿಚಾರ. ಮೊದಲನೇದಾಗಿ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಈ ಒಂದು ವಿಚಾರಗಳು. ಸೊ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದಾಗುತ್ತೆ. ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ತಲೆದೂರುವಂಥ ಒಂದು ಸಮಯ ಅಂತ ಕೂಡ ಹೇಳ್ಬೋದು. ಈ ಒಂದು 2 ತಿಂಗಳುಗಳ ಕಾಲ, ಜನವರಿ 21ರಿಂದ ಏಪ್ರಿಲ್ 3ನೇ ತಾರೀಕಿನವರೆಗೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಸೆಲ್ಫ್ ಎಫರ್ಟ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಸೊ ಸಣ್ಣ ಪುಟ್ಟದಕ್ಕೂ ಕಿರಿಕಿರಿ ಆಗುವಂಥದ್ದು, ಟೆನ್ಷನ್ಸ್ ಜಾಸ್ತಿ ಆಗುವಂಥದ್ದು ಕೂಡ ತೋರಿಸ್ತಾ ಇದೆ. ಆರೋಗ್ಯದ ಬಗ್ಗೆ ಕೂಡ ಗಮನ ಇರಲಿ. ಈ 2 ತಿಂಗಳುಗಳ ಕಾಲ ತಾಳ್ಮೆಯಿಂದ ಇದ್ದುಬಿಡಿ. ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಹೆಚ್ಚಿನ ಹಣವನ್ನು ನಿರೀಕ್ಷೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ವಲ್ಪ ಎಫರ್ಟ್ ಕಡಿಮೆ, ಕುತ್ಕೊಂಡು ಓದಬೇಕು, ಮಾಡಬೇಕು ಅನ್ನುವಂಥದ್ದು ಬರೋದಿಲ್ಲ. ಆ್ಯಂಡ್ ಆಲ್ಸೋ ಯಾವುದೇ ವಿಚಾರಗಳನ್ನು ಅವ್ರು ಕೇಳಿಸ್ಕೊಂಡ್ರೂ ಕೂಡ ಅರ್ಥ ಆಗುವಂಥದ್ದು ಸ್ವಲ್ಪ ಕಡಿಮೆ ಈ ಒಂದು 2 ತಿಂಗಳುಗಳ ಕಾಲ. ಸೊ SSLC ಮಕ್ಕಳೆಲ್ಲ, ಈಗ 10th ಸ್ಟ್ಯಾಂಡರ್ಡ್ ಎಲ್ಲ ಇದ್ದರೆ, ಅಥವಾ PUC ಮಕ್ಕಳು ಎಕ್ಸಾಮ್ ಟೈಮ್ ಅನ್ನುವಾಗ ಸ್ವಲ್ಪ ಗೊಂದಲ ಆಗುತ್ತೆ. ಮಂಗಳವಾರದತ್ತು ಕೆಂಪು ಹೂಗಳನ್ನು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಪರಿಹಾರ ಖಂಡಿತವಾಗಿಯೂ ಸಿಗುವಂಥದ್ದಾಗುತ್ತೆ. ಗೋಚಾರ ರೀತಿಯಲ್ಲಿ ಹೇಳ್ತಕ್ಕಂಥ ಫಲಗಳು ಯಾವಾಗಲೂ ಕೂಡ ಒಂದು 30%ನಷ್ಟು ಅಪ್ಲೈ ಆಗುತ್ತೆ. ನೆಕ್ಸ್ಟು ಇಲ್ಲಿ ಮದುವೆ ವಿಚಾರಗಳಿಗೆ ಅಂತ ಬಂದರೂ ಕೂಡ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಅಷ್ಟು ಸಮಂಜಸ ಅಲ್ಲ. ಏನೋ ಒಂದು ಸಮಸ್ಯೆಯಾಗಿ ಒಂದು ವಿವಾಹ ನಿಶ್ಚಯ ಅಂತ ಬರ್ಬೋದು, ಅಥವಾ ಇಷ್ಟ ಆಗ್ಬೋದು, ಅಲ್ಲಿ ಏನೋ ಸಮಸ್ಯೆಯಾಗಿ ತಪ್ಪೋಗುವಂಥದ್ದಾಗುತ್ತೆ. ಜಾಗರೂಕತೆ ವಹಿಸಿ. ಸಂಸಾರಗಳಲ್ಲಿಯೂ ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತಗಳು ಅಂತ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಕೂಡ ಗಮನ ಇರಲಿ. ಹಾಗಾಗಿ ಹೇಳಿದ್ದು ಸ್ವಲ್ಪ ತಾಳ್ಮೆ ಉತ್ತಮ ಇಲ್ಲಿ. ನೆಕ್ಸ್ಟ್ ವೃಷಭ ರಾಶಿ, ವೃಷಭ ಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಚೆನ್ನಾಗಿದೆ. ಕುಟುಂಬದ ಒಂದು ಸಮಯ ಅಂತ ಹೇಳ್ಬೋದು. ಕುಟುಂಬಕ್ಕಾಗಿ ಹೆಚ್ಚಿನ ಖರ್ಚುಗಳು ಆಗುವಂಥದ್ದಾಗುತ್ತೆ. ಬಿಸ್ನೆಸ್ ಮಾಡೋವಂಥವ್ರಿಗೆ ಒಳ್ಳೆ ಹಣ ಬರ್ತಕ್ಕಂಥದ್ದಾಗುತ್ತೆ. ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥ ಒಂದು ಸಮಯ. ಮದುವೆಗೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಕಂಕಣ ಬಲದ ಒಂದು ಸಮಯ. ಈ ಒಂದು 2 ತಿಂಗಳಿನಲ್ಲಿ ಬಹಳ ಬೇಗ ನಿಶ್ಚಯ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಬಿಡಿ, ಬಹಳನೇ ಉತ್ತಮ ಅದು. ಸೊ ಆ ಸಮಯಗಳು ಬಂದಾಗ ನಾವು
ಆ ಒಂದು ಸಮಯಗಳನ್ನು ಬಳಸ್ಕೊಳ್ಳೋದ್ರ ಮೇಲೆ ನಮ್ಮ ಜಾಣತನ ಅನ್ನುವಂಥದ್ದು ಇರುತ್ತೆ. ಜ್ಯೋತಿಷ್ಯ ಅನ್ನುವಂಥದ್ದು ಮೋರೋವರ್ ಪ್ಲ್ಯಾನಿಂಗ್. ಸೊ ಈ ವಿಚಾರಗಳನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕೂಡ ಕಾಣುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಅಂತ ಬಂದಾಗ ಸಾಧಾರಣವಾಗಿ ಇರುತ್ತೆ. ಸೊ ತುಂಬ ಓದ್ತಾನೂ ಇಲ್ಲ ಅಂತ ಬರೋದಿಲ್ಲ, ಅಥವಾ ತುಂಬ ಚೆನ್ನಾಗಿ ಓದ್ತಾರೆ ಅಂತಲೂ ಬರೋದಿಲ್ಲ. ಮೀಡಿಯಮ್ ಒಂದು ಪೊಸಿಷನ್ ಇರುತ್ತೆ. ಸೊ ದಟ್ ಸ್ವಲ್ಪ ಎಫರ್ಟ್ ಹಾಕೋದ್ರಿಂದ ಹೆಚ್ಚಿನ ಒಂದು ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ಈ ಒಂದು ಮದುವೆ ವಿಚಾರದಲ್ಲಿ ಅಥವಾ ಒಂದು ಸಂಬಂಧಗಳಲ್ಲಿ ಬೇರ್ಪಡುವಿಕೆ ಅಂತಿದ್ದರೆ, ಗಂಡ ಹೆಂಡತಿ ದೂರ ದೂರ ಇದ್ದರೆ, ಸೊ ಈ ಒಂದು ಟೈಮ್ನಲ್ಲಿ ನೀವು ಕೂತು ಮಾತಾಡೋದ್ರಿಂದ ಆ ಒಂದು ಸಂಬಂಧಗಳು ಸರಿ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಒಂದು ಹ್ಯಾಪಿ ಟೈಮ್ ಎಂಜಾಯ್ ಮಾಡಿ ಒಂದು 2 ತಿಂಗಳುಗಳ ಕಾಲ. ನೆಕ್ಸ್ಟ್ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳನೇ ಚೆನ್ನಾಗಿದೆ. ಸೊ ದಟ್ ಈ ಒಂದು ಕೆಲಸ ಕಾರ್ಯಗಳು ಅಂತ ಬಂದಾಗ ನೀವು ನಿರೀಕ್ಷೆ ಮಾಡಿದಂಥ ಒಂದು ಲಾಭವನ್ನು ಗಳಿಸುವಂಥ ಸಮಯವಾಗುತ್ತೆ. ಎಜುಕೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ, ಕೆಲಸಕ್ಕೋಸ್ಕರ ಎಕ್ಸಾಮ್ಗಳನ್ನು ಬರಿತಾ ಇದ್ದರೆ ಖಂಡಿತವಾಗಿಯೂ ನಿಮ್ಗೆ ಇಲ್ಲಿ ಗೆಲುವು ಆಗುವಂಥ ಸಾಧ್ಯತೆಗಳು ಹೆಚ್ಚು. ಮದುವೆ ಜೀವನ ಅಂತ ಬರುವಾಗ ಇಲ್ಲಿ ಕಂಪ್ಲೀಟ್ಲಿ ಸೆಪರೇಷನ್ ಅಂತ ಹೇಳಿ ತೋರಿಸುತ್ತೆ. ಯಾಕಂದರೆ ಕುಜನ ಒಂದು ವರ್ಷ, ಕುಜನ ಒಂದು ಚಲನೆಗಳು ಅಂತ ಬಂದಾಗ, ಒಂದು ಪರಿಸ್ಥಿತಿಗಳು ಅಂತ ಬಂದಾಗ ತಾಳ್ಮೆ ಅನ್ನೋದಿರೋದಿಲ್ಲ. ಬಾಯಲ್ಲಿ ಯಾವ ಮಾತುಗಳು ಬರುತ್ತೋ ಸೊ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಜಾಗರೂಕತೆಯಿಂದ ಇಲ್ಲಿ ನೀವು ನೋಡ್ಕೊಳ್ಳುವಂಥದ್ದು ಕೂಡ ಬಹಳನೇ ಉತ್ತಮ. ಸಂಬಂಧಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ತಾಳ್ಮೆಯಿಂದ ಇದ್ದರೆ ಉತ್ತಮ, ಇಲ್ಲ ಅಂತಂದರೆ ಸಪ್ರೇಷನ್ ತೋರಿಸ್ತಾ ಇದೆ. ಸೊ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳನೇ ಶುಭವಾಗಿದೆ, ಚೆನ್ನಾಗಿದೆ. ಒಂದು ಹಣಕಾಸಿನ ವಿಚಾರದಲ್ಲಿ ಒಂದು ನೆಮ್ಮದಿ ಕಾಣುವಂಥ ಒಂದು ಸಮಯ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ. ನೆಕ್ಸ್ಟ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದವರಿಗೆ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಗಿಡ್ತಿ ಬೇಕು ಅಂದರೆ ಸೊ ಖಂಡಿತವಾಗಿಯೂ ನಿಮ್ಮ ಕರ್ಮ ಫಲದ ಪ್ರಕಾರ ಒಂದು ಹೆಸರು ಕೀರ್ತಿಗಳು ಸಿಗುವಂಥದ್ದು ಆಗುತ್ತೆ. ಕೆಲಸ ಚೇಂಜ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ದಯವಿಟ್ಟು ಇದು ಒಳ್ಳೆಯ ಸಮಯ ಅಲ್ಲ. ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಕೆಲಸನೇ ಸಿಗೋದಿಲ್ಲ. ಆ ಥರದ ಒಂದು ಸಮಯ. ಇರೋ ಕೆಲಸವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ಶುಭವಾಗುತ್ತೆ. ಹೆಚ್ಚಿನ ಖರ್ಚುಗಳು ಅಂತ ಹೇಳಿ ತೋರಿಸ್ತಾ ಇರುವಂಥದ್ದಾಗುತ್ತೆ. ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಟೈಮ್ನಲ್ಲಿ ಅವೆಲ್ಲದಕ್ಕೂ ಒಂದು ಒಳ್ಳೆ ಮೆಡಿಸಿನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಚೇತರಿಕೆ ಕೂಡ ಕಾಣಿಸ್ತಾ ಇದೆ. ಎಜುಕೇಷನ್ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಅಂತ ಬಂದಾಗ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಡುತ್ತೆ, ನಿದ್ದೆ ಜಾಸ್ತಿ ಆಗಿಬಿಡುತ್ತೆ, ಓದಬೇಕು ಅನ್ನೋ ಮನಸ್ಸು ಬರೋದಿಲ್ಲ. ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ಮಂಗಳವಾರಗಳಂದು ಒಂದು 3 ಮಂಗಳವಾರಗಳು ಕೆಂಪು ತೊಗರಿಬೇಳೆಯನ್ನು ದಾನ ಮಾಡ್ಕೊಳ್ಳೋದ್ರಿಂದ ಸೊ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಾಲಗಳಿಗೆ ಹೊಸದಾಗಿ ಕೈ ಹಾಕಿದ್ರೂ ಕೂಡ ಇಲ್ಲಿ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇದೆ. ನೋಡ್ಕೊಳ್ಳಿ. ಮದುವೆ ಜೀವನ ಅಂತ ಬಂದಾಗ ತುಂಬಾ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಈ ಹುಡುಗನ ಆಯ್ಕೆ ಮಾಡಲ್ಲ, ಆ ಹುಡುಗಿನ ಆಯ್ಕೆ ಮಾಡ್ಕೊಳ್ಳ. 2 ತಿಂಗಳಿನಲ್ಲಿ ಏನೇ ಪ್ರಯತ್ನ ಪಟ್ಟರೂ ಕೂಡ ನೋಡೋದಷ್ಟೇ, ಯಾವುದೂ ಕೂಡ ಕಂಕಣ ಬಲ ಅನ್ನುವಂಥದ್ದು ಕೈಗೂಡೋದಿಲ್ಲ. ಸೊ ಜಾಗ್ರತೆ ವಹಿಸಬೇಕಾಗತ್ತೆ. ನೆಕ್ಸ್ಟ್ ಸಿಂಹರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಒಂದು ಶುಭ ಸಮಯ. ನೀವೇನಿಷ್ಟು ದಿನಗಳ ಕಾಲ ಕಾಯ್ತಾ ಇದ್ರಿ, ಆ ಒಂದು ಟೈಮ್ ಪ್ರಾಪರ್ಟಿ ತೊಗೊಳ್ಬೇಕು, ಸೈಟ್ ನೋಡ್ತಾ ಇದ್ವಿ, ತೊಗೊಳೋದಕ್ಕಾಗ್ತಾ ಇರಲಿಲ್ಲ, ಮನೆ ಕಟ್ಟಬೇಕು, ಮನೆ ಕಟ್ಟಿರೋ ಮನೆಯನ್ನು ಕಂಪ್ಲೀಟ್ ಮಾಡಿ ಒಳಗಡೆ ಅಂದರೆ ಗೃಹಪ್ರವೇಶ ಮಾಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಏನು ಒದ್ದಾಡ್ತಾ ಇದ್ರಿ, ಈ ಒಂದು ಟೈಮ್ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು. ಸೊ ದಟ್ ಈ ಒಂದು ಟೈಮನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿ. ಹೊಸ ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈಗ ನೀವು ಖರೀದಿ ಮಾಡ್ತಕ್ಕಂಥ ಒಂದು ಸಮಯ ಬಂದಿದೆ. ಖಂಡಿತವಾಗಿ ನೀವು ಖರೀದಿ ಮಾಡ್ಬೋದು. ಜೊತೆಗೆ ಒಡವೆ ವಸ್ತುಗಳನ್ನು ತಗೊಳ್ಳುವಂಥ ಒಂದು ವಿಚಾರಗಳು ಕೂಡ ಬರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳನೇ ಚೆನ್ನಾಗಿದೆ. ಹೈಯರ್ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಸಮಯ. ಖಂಡಿತ ನೀವು ಕೂಡ ಪ್ರಯತ್ನ ಪಡ್ಬೋದು. ಜೊತೆಗೆ ಈ ಒಂದು ಮನೆ ಭೂಮಿ ಖರೀದಿ ಮಾಡುವಂಥವರಿಗೆ ಈ ಒಂದು ಟೈಮ್ನಲ್ಲಿ ನೀವು ತಗೊಳ್ಳುವಂಥ ಒಂದು ಕ್ವಿಕ್ ಆ್ಯಕ್ಷನ್ ಏನಿರುತ್ತೆ ಅದು ಲೈಫ್ ಟೈಮ್ನಲ್ಲಿ ನೆನ್ಪಿಟ್ಕೊಳ್ಳೋ ಥರ ಒಂದು ಗುಡ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಇದೊಂದು ಸಾಧನೆಯ ಒಂದು ಟೈಮ್. ನೀವು ಏನಾದರೂ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಮಾಡಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಆರೋಗ್ಯವನ್ನು ನೋಡ್ಕೊಳ್ಳಿ. ಸೊ ಟೋಟಲ್ 12 ಲಗ್ನ 12 ರಾಶಿಗಳು ಅಂತ ನಾವು ತಗೊಳ್ಳುವಾಗ ಸೊ ಕಂಪ್ಲೀಟಾಗಿ ನಮಗೆ ಸಿಂಹ ರಾಶಿಯವರಿಗೆ ಒಂದು ಅದ್ಭುತವಾದ ಯೋಗ ಫಲ ಈ ಒಂದು 2 ತಿಂಗಳುಗಳ ಕಾಲ, ಜನವರಿ 21ರಿಂದ ಏಪ್ರಿಲ್ 3ನೇ ತಾರೀಕಿನವರೆಗೂ ಕೂಡ. ಯಾವುದರಲ್ಲಿ ಹಣಕಾಸಿನ ವಿಚಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿಯೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ನಲ್ಲಿಯೂ ಕೂಡ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿಯಲ್ಲಿ ಹಣವನ್ನು ಗಳಿಸ್ಕೊಳ್ತೀರಿ. ಬಹಳ ಚೆನ್ನಾಗಿರುವಂಥದ್ದು. ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಸಮಯವನ್ನು ಅಂತ ಹೇಳ್ತೀನಿ. ನೆಕ್ಸ್ಟು ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕೊಡುವಂಥ ಒಂದು ತಿಂಗಳು ಅಂತ ಹೇಳ್ಬೋದು. 2 ತಿಂಗಳುಗಳ ಕಾಲ ಮಾತಿನ ಚಕಮಕಿಗಳು ಅಂತ ಹೇಳ್ತೀವಿ. ಏನೋ ಮಾತಾಡೋದಕ್ಕೆ ಹೋಗಿ ಏನೋ ಮಾತಾಡಿ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಜಾಗರೂಕತೆ ವಹಿಸಿ. ಸಂಬಂಧಗಳಲ್ಲಿಯೂ ಕೂಡ ಇಲ್ಲಸಲ್ಲದ ಆರೋಪಗಳು, ಆಪಾದನೆಗಳು ಬರುವಂಥದ್ದು, ಅಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಇಲ್ಲ.
ಈ ಒಂದು ಟೈಮ್ನಲ್ಲಿ. ಸೊ ದಟ್ ಕಾನ್ಸಂಟ್ರೇಷನ್ ಅನ್ನೋವಂಥದ್ದು ಸಿಗೋದಿಲ್ಲ, ಗ್ರಾಸ್ಪಿಂಗ್ ಪವರ್ ತುಂಬಾ ಕಡಿಮೆ ಆಗುತ್ತೆ. ಸೊ ನೋಡ್ಕೊಳ್ಬೇಕಾಗತ್ತೆ ನೀವು ಕೂಡ. ಹೆಸರು ಕೀರ್ತಿಗಳು ಒಳ್ಳೆಯ ರೀತಿಯಲ್ಲಾದ್ರೂ ಬರ್ಬೋದು, ಅಥವಾ ಕುಖ್ಯಾತಿಗೆ ಅಂದರೆ ನಿಮ್ಮ ಮೇಲೆ ಇಲ್ಲಿಸಲ್ಲದ ಒಂದು ವಿಚಾರಗಳು ಕೂಡ ಬರುವಂಥ ಒಂದು ಟೈಮ್. ಬಹಳನೇ ಪೀಸ್ ಆಫ್ ಮೈಂಡ್ನಿಂದ ಇದ್ದುಬಿಡಿ, ಮಾತಾಡಿದವರ ಕರ್ಮಕ್ಕೆ ಅಂತ ಹೇಳಿ ಬಿಟ್ಟುಬಿಡಿ. ಸೊ ದಟ್ 2 ತಿಂಗಳು ನೀವೆಷ್ಟು ತಾಳ್ಮೆಯಿಂದ ಕಳಿತೀರಿ ಅನ್ನೋದ್ರ ಮೇಲೆ ಮುಂದಿನ ದಿನಗಳು ನಿಮಗೆ ಶುಭನ ಅಥವಾ ಅಶುಭನ ಅಂಥೇಳಿ ನಿರ್ಧಾರವಾಗುತ್ತೆ. ಪರಿಹಾರ ಏನು ಅಂತಂದರೆ 3 ಮಂಗಳವಾರಗಳ ಕಾಲ, ಜನವರಿ 21ರಿಂದ ಏಪ್ರಿಲ್ 3ನೇ ತಾರೀಕಿನವರೆಗೂ ಕೂಡ 3 ಮಂಗಳವಾರಗಳ ಕಾಲ ಕೆಂಪು ಒಣ ಮೆಣಸಿನಕಾಯನ್ನು ಯಥಾಶಕ್ತಿ ನಿರ್ಗತಿಕರಿಗೆ ದಾನ ಮಾಡಿ. ಸೊ ಆ ಒಂದು ಮೆಣಸಿನಕಾಯನ್ನು ಬಳಸಿ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಸೊ ಆ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಬರುವಂಥ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ಕಡಿಮೆ ಆಗಿಬಿಡುತ್ತೆ. ನೆಕ್ಸ್ಟು ತುಲಾ ಲಗ್ನ ಹಾಗೆ ತುಲಾ ರಾಶಿಯ ವ್ಯಕ್ತಿಗಳಿಗೆ ಬಹಳನೇ ಚೆನ್ನಾಗಿದೆ. ಕುಟುಂಬದಲ್ಲಿ ಬಹಳನೇ ಸಂತೋಷ ಆಗುವಂಥದ್ದು. ಮದುವೆ ವಿಚಾರಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಹಿರಿಯರಿಂದ ಕೂಡ ಇದಕ್ಕೆ ಒಂದು ಮುನ್ಸೂಚನೆ ಸಿಗುತ್ತೆ. ಸೊ ಬಹಳ ಚೆನ್ನಾಗಿ ಒಂದು ಕಂಕಣ ಬಲ ಕೂಡಿ ಬರುವಂಥದ್ದು, ಒಳ್ಳೆಯ ಸಂಗಾತಿ ಸಿಗುವಂಥ ಒಂದು ಸಮಯ ಅಂತ ಕೂಡ ಹೇಳ್ಬೋದು ನಾವು. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನೆಮ್ಮದಿಯನ್ನು ಕಾಣ್ತೀರಿ. ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಸುಧಾರಣೆ ಆಗುತ್ತೆ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೆಯುವಂಥ ಒಂದು ಸಮಯ. ವಿದ್ಯಾರ್ಥಿಗಳಿಗೂ ಕೂಡ ಮೀಡಿಯಮ್ ಲೆವೆಲಲ್ಲಿ ಚೆನ್ನಾಗಿದೆ. ಸೊ ಹ್ಯಾಪಿ ಟೈಮ್ ಅಂತಲೇ ಹೇಳ್ಬೋದು. ತುಲಾ ರಾಶಿ ತುಲಾ ಲಗ್ನದ ವ್ಯಕ್ತಿಗಳಿಗೂ ಕೂಡ ಬಹಳನೇ ಚೆನ್ನಾಗಿದೆ. ನೀವು ಕೂಡ ಒಂದು ಹ್ಯಾಪಿಯಾಗಿ ಈ ಟೈಮನ್ನು ಕಳೆಯುವಂಥದ್ದಾಗುತ್ತೆ. ನೆಕ್ಸ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ 8ನೇ ಮನೆ ಸೂಚನೆ ಮಾಡ್ತಾ ಇದೆ. ಸೊ ಸಾಲ ಬಾಧೆಗಳು ಇದರ ಸ್ವಲ್ಪ ಕುತ್ತಿಗೆಗೆ ಬರುವಂಥ ಒಂದು ಟೈಮ್ ಆಗುತ್ತೆ. ಈ ಟೈಮ್ನಲ್ಲಿ ಯಾರನ್ನಾದರೂ ನಂಬಿ ಹಣವನ್ನು ಇನ್ವೆಸ್ಟ್ ಮಾಡಿ ಕೊಡುವಂಥದ್ದು ಮಾಡಬೇಡಿ. ನಿಮಗೆ ನಿಮ್ಮ ತಲೆ ಮೇಲೆ ಬರುವಂಥದ್ದಾಗುತ್ತೆ. ಯಾರಿಗಾದರೂ ಏನನ್ನಾದರೂ ಕೊಟ್ಟರೆ ಈ ಒಂದು 2 ತಿಂಗಳ ಕಾಲ ರಿಟರ್ನ್ ಬರೋದು ಸ್ವಲ್ಪ ಕಷ್ಟವಾಗುತ್ತೆ. ಎಲ್ಲ ವಿಚಾರಗಳಲ್ಲಿಯೂ ಸ್ವಲ್ಪ ಆತಂಕ, ಭಯ ಅನ್ನುವಂಥದ್ದು, ದುಗುಡ ಅನ್ನುವಂಥದ್ದು ಇರುತ್ತೆ. ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡ್ಕೊಳ್ಳಿ ಆ ವಿಚಾರಗಳ ಬಗ್ಗೆ. ಜೊತೆಗೆ ಜಗಳಗಳು ಹೆಚ್ಚಿನದಾಗಿ ಆಗಿಬಿಡುತ್ತೆ. ಸಂಬಂಧಗಳಲ್ಲಿ ಬಿರುಕು ಮೂಡುವಂಥ ಸಾಧ್ಯತೆಗಳು. ಸೊ ನೋಡ್ಕೊಳ್ಬೇಕಾಗತ್ತೆ. ಮದುವೆ ಜೀವನದ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ತಾಳ್ಮೆ ಬೇಕು. ಕುಜ ಅಂತಂದ್ರೆ ಪ್ರವೋಕಿಂಗ್ ಅಂತ ಹೇಳ್ತೀವಿ. ತಾಳ್ಮೆ ಇಟ್ಕೊಂಡು 2 ತಿಂಗಳುಗಳನ್ನು ಕಳೆದ್ರೆ ಸ್ವಲ್ಪ ಉಸಿರಾಡ್ಕೊಳ್ಳುವಂಥ ಒಂದು ಅವಕಾಶಗಳು ಬರುತ್ತೆ ನಿಮಗೆ. ನೆಕ್ಸ್ಟು ಧನುರ್ ರಾಶಿ ಧನುರ್ ಲಗ್ನದ ವ್ಯಕ್ತಿಗಳಿಗೆ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗಿಬಿಡುತ್ತೆ. ನಿದ್ದೆ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ. ನಿಮಗಾಗಿ ಎಲ್ಲ ಬೇರೆಯವರಿಗಾಗಿ ಕೂಡಿಟ್ಟಿರೋ ಹಣವನ್ನೆಲ್ಲ ಖರ್ಚು ಮಾಡುವಂಥ ಒಂದು ಟೈಮ್ ಇದು. ಸೊ ಸ್ವಲ್ಪ ಜಾಗರೂಕತೆ, ಯಾವುದಕ್ಕೆ ಹಣ ವೆಚ್ಚ ಆಗ್ತಾ ಇದೆ, ಯಾವುದಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಇದ್ದರೆ ಈ ಒಂದು 2 ತಿಂಗಳುಗಳ ಕಾಲ ನಿಮಗೆ ಬಹಳನೇ ಚೆನ್ನಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಹೆಚ್ಚಿನ ಹಣವನ್ನು ನಿರೀಕ್ಷೆ ಮಾಡೋದಕ್ಕೆ ಹೋಗಿ ಮತ್ತೆಲ್ಲೋ ಡಬಲ್ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದಕ್ಕೆ ಹೋದರೂ ಕೂಡ ಸಮಸ್ಯೆಗಳಾಗುವಂಥದ್ದಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಟ್ರಿಪ್ ಮಾಡ್ಬೋದಾ ಅಂತಂದರೆ ಖಂಡಿತವಾಗಿಯೂ ಸ್ವಲ್ಪ 2 ತಿಂಗಳ ಕಾಲ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ಗಳನ್ನು ಆಯ್ಕೆ ಮಾಡಿಕೊಂಡು ಟ್ರಿಪ್ ಮಾಡ್ಕೊಂಡ್ಬಿಡಿ. ಸೊ ದಟ್ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಪ್ರಶಾಂತತೆಯನ್ನು ಪಡ್ಕೊಳ್ಳುತ್ತೆ ಆಗ. ನೆಕ್ಸ್ಟ್ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಅದ್ಭುತವಾದ ಸಮಯ. ಈ ಒಂದು ಟೋಟಲ್ 12 ರಾಶಿ 12 ಲಗ್ನ ಅಂತ ನೋಡುವಾಗ ಸಿಂಹರಾಶಿ ವ್ಯಕ್ತಿಗಳಿಗೆ, ಹಾಗೆ ವೃಷಭ ರಾಶಿಯ ವ್ಯಕ್ತಿಗಳಿಗೆ, ತುಲಾ ರಾಶಿಯ ವ್ಯಕ್ತಿಗಳಿಗೆ, ಮಕರ ರಾಶಿಯ ವ್ಯಕ್ತಿಗಳಿಗೆ, ಹಾಗೆ ಮೀನ ರಾಶಿಯ ವ್ಯಕ್ತಿಗಳಿಗೆ ಸ್ವಲ್ಪ ಬಹಳ ಚೆನ್ನಾಗಿರುವಂಥದ್ದು. ಅದರಲ್ಲಿ ಎಕ್ಸಲೆಂಟ್ ಟೈಮ್ ಯಾರಿಗೆ? ಸಿಂಹರಾಶಿ ಸಿಂಹ ಲಗ್ನ ಹಾಗೆ ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ ಸಾಡೆ ಸಾತಿ ಅಂಥೇಳಿ ಎದುರ್ಕೊಂಡು ತುಂಬ ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಬರ್ತಾಯಿದ್ರು. ಈ ಒಂದು ಸಮಯ ಏನಿದೆ, ಕುಜ ಅಂದ್ರೆ ಪ್ರಾಮಾಣಿಕತೆ, ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸರಿಯಾದ ಒಂದು ಫಲ, ಸೈಟು ಮನೆ ಮಾಡುವಂಥ ಒಂದು ಯೋಗಗಳು. ಮನೆ ಕಟ್ತಾ ಇದ್ದೀವಿ, ತುಂಬ ಸ್ಟ್ರಗಲ್ ಆಗ್ತಾ ಇತ್ತು, ನಾವು ಮನೆಯೊಳಗೆ ಹೋಗೋಕ್ಕಾಗ್ತಾ ಇಲ್ಲ, ಗೃಹ ಪ್ರವೇಶ ಮಾಡಿಕೊಂಡು ಅಂದರೂ ಕೂಡ ಬಹಳನೇ ಅದ್ಭುತವಾದ ಸಮಯ. ಜೊತೆಗೆ ಇನ್ವೆಸ್ಟ್ಮೆಂಟ್ಗಳನ್ನು ಭೂಮಿ ಮೇಲೆ ಮಾಡುವಂಥ ಒಂದು ಯೋಗ. ಎಲ್ಲರಿಗೂ ಈ ಥರದ ಒಂದು ವಿಶ್ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳುವಂಥ ಒಂದು ಸಮಯಗಳು ಸಿಗೋದಿಲ್ಲ. ಸಿಕ್ಕಾಗ ಅವೆಲ್ಲವನ್ನು ನಾವು ಮಾಡ್ಕೊಂಡು ಬಿಡಬೇಕಂತೆ, ಅದು ಜಾಣತನ. ಸೊ ದಟ್ ಆ ಒಂದು ಟೈಮ್ ಹೊಸ ಹೊಸ ವೆಹಿಕಲ್ಗಳನ್ನು ಖರೀದಿ ಮಾಡುವಂಥದ್ದು, ನಿಮ್ಮ ಇಷ್ಟದ ವೆಹಿಕಲ್ಗಳನ್ನು ಖರೀದಿ ಮಾಡ್ತೀರಿ. ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಒಂದು ಟೈಮ್, ತುಂಬಾ ಒಂದು ಎಕ್ಸಲೆಂಟ್ ರಿಸಲ್ಟ್ಸ್ ಬರುತ್ತೆ. SSLC PUನಲ್ಲಿ ಇರ್ತಕ್ಕಂಥವ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಡೈರೆಕ್ಟ್ ಸೆಲೆಕ್ಟ್ ಆಗಿಬಿಡ್ತೀರಿ. ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಜೊತೆಗೆ ಈ ಒಡವೆ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಎಲ್ಲವೂ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಬಿಸ್ನೆಸ್ ಮಾಡ್ತಿದ್ರು ಕೂಡ ಡಬಲ್ ಆದಾಯ, ದುಡ್ಡೇ ದುಡ್ಡು ಅಂತ ಹೇಳ್ತಾರಲ್ಲ ಆ ಥರ ತುಂಬಾ ಎಕ್ಸಲೆಂಟ್ ಟೈಮ್. ಎಂಜಾಯ್ ಮಾಡಿ, ನಿಮ್ಮ ಶ್ರಮಕ್ಕೆ ತಕ್ಕನಾದ ಒಂದು ಪ್ರತಿಫಲದ ಒಂದು ಸಮಯ ಇದು. ಸೊ ಎಂಜಾಯ್ ಮಾಡಿ, ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್ ಕುಂಭರಾಶಿ ಕುಂಭ ಲಗ್ನದ ವ್ಯಕ್ತಿಗಳಿಗೆ
ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಸೈಲೆಂಟಾಗಿದ್ದರೆ ಆ ಪ್ರಮೋಷನ್ ಸಿಗುತ್ತೆ. ಒಂದು ಮಾತಾಡೋದಕ್ಕೋಗಿ ಎರಡು ಮಾತಾಡಿದ್ರೆ ಆ ಪ್ರಮೋಷನ್ಸ್ಗಳು ಕಟ್ಟಾಗುವಂಥ ಸಾಧ್ಯತೆಗಳು ಇದೆ. ಕೆಲಸಗಳನ್ನು ಚೇಂಜ್ ಮಾಡಬೇಕು, ಬೇರೆ ಎಲ್ಲೋ ಹೋಗಬೇಕು ಅನ್ನೋ ಆಸೆ ಬರುತ್ತೆ. ದಯವಿಟ್ಟು ಆ ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ. ಯಾಕಂದರೆ ಕೆಲಸಗಳು ಕಳ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳುವಂಥ ಒಂದು ಟೈಮ್ ಕೂಡ ಬಂದುಬಿಟ್ಟಿದೆ. ಸೊ ದಟ್ ಬಹಳ ಹುಷಾರಾಗಿ ಇರ್ತಕ್ಕಂಥ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಉತ್ತಮ. ಮಾತಿನಿಂದ ಈ ಒಂದು ಮದುವೆ ಸೆಟ್ ಆಗಿರುತ್ತೆ, ಇನ್ನೊಂದೇನೋ ಆಗಿರುತ್ತೆ, ಅಲ್ಲಿ ಬ್ರೇಕ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಜಾಗರೂಕತೆ ವಹಿಸಿ. ಸಂಬಂಧಗಳು ಅಂತ ಬಂದಾಗ ಸ್ವಲ್ಪ ನೆಮ್ಮದಿಯ ವಾತಾವರಣ ಬೇಕು. ತಾಳ್ಮೆಯಿಂದ ಇರತಕ್ಕಂಥದ್ದು ಕೂಡ ಬಹಳನೇ ಮುಖ್ಯವಾಗುತ್ತೆ. ನೀವು ಯಾವುದೇ ಒಂದು ಹಣಕಾಸು ಬರಬೇಕು ಅಂದ್ಕೊಂಡ್ರೂ ಸ್ವಲ್ಪ ಸ್ವಲ್ಪ ಆದಾಯದ ರೂಪದಲ್ಲಿ ಬರುತ್ತೆ. ಈ ಒಂದು 2 ತಿಂಗಳುಗಳ ಕಾಲ ಹಾಗೆ ಸೈಲೆಂಟಾಗಿ ಕಳೆದು ಬಿಡುವಂಥದ್ದು ಉತ್ತಮ. ಸೊ ನಿಮಗೆ ಪರಿಹಾರ ಏನು ಈ ವಿಚಾರಗಳಿಗೆ, ಮಾನಸಿಕವಾಗಿ ಕಿರಿಕಿರಿಗಳಿಗೆ ಅಂತಂದರೆ, ಮಂಗಳವಾರದಂದು ಗಣಪತಿಗೆ 9 ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಜನವರಿ 21ರಿಂದ ಏಪ್ರಿಲ್ 3ನೇ ತಾರೀಕುವರೆಗೂ ಮಂಗಳವಾರ ಇದನ್ನು ಮಾಡ್ತಾ ಬರೋದ್ರಿಂದ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ಸಾಲ್ವ್ ಆಗಿಬಿಡುತ್ತೆ. ನೆಕ್ಸ್ಟು ಕಡೆಯದಾಗಿ ಮೀನರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ಒಂದು ಸಪೋರ್ಟಿಂಗ್ ಹ್ಯಾಂಡ್, ಸಪೋರ್ಟಿಂಗ್ ಸಿಸ್ಟಮ್, ಯಾರಾದರೂ ನಿಮ್ಮ ಕಷ್ಟಕ್ಕೆ ಆಗುವಂಥವ್ರು, ನಿಮಗೆ ಹಿತೈಷಿಗಳು ಅಂತ ಹೇಳಿ ಸಿಗ್ತಾರೆ. ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡುವಂಥವ್ರು ಸಿಗ್ತಾರೆ. ನೀವು ಅಷ್ಟೇ ಪ್ರಾಪರ್ಟಿ ವಿಚಾರಗಳನ್ನು ಕೂಡ ನೀವು ಇಲ್ಲಿ ಕೈಗೆ ತಗೊಳ್ಬೋದು. ಕುಟುಂಬದ ವಿಚಾರದಲ್ಲಿಯೂ ನೆಮ್ಮದಿ ಎನ್ನುವಂಥದ್ದಾಗತ್ತೆ. ಏನೇ ಗದ್ದಲಗಳಿದ್ರು, ಏನೇ ಗೊಂದಲಗಳಿದ್ರು ಸರಿಪಡಿಸ್ಕೊಳ್ಳುವಂಥ ಒಂದು ಟೈಮು ಎಜುಕೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹೈಯರ್ ಎಜುಕೇಷನ್ನ ವಿದ್ಯಾರ್ಥಿಗಳಿಗೆ ಬಹಳನೇ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ನೆಮ್ಮದಿಯ ಒಂದು ವಾತಾವರಣ ಸಿಗುತ್ತೆ ನಿಮಗೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ನೋಡಿಕೊಂಡು ಒಳ್ಳೆ ಗೈಡ್ಲೈನ್ಸನ್ನು ತೊಗೊಂಡು ಮುಂದಕ್ಕೆ ಹೋಗೋದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಮೇಷರಾಶಿಯಿಂದ ಮೀನರಾಶಿಯವರಿಗೆ, ಮೇಷ ಲಗ್ನದಿಂದ ಮೀನ ಲಗ್ನದವರಿಗೆ ವಿಚಾರಗಳು ಇದ್ದಿದ್ದು. ಸೊ ಮೇಡಮ್, ಮೇಷರಾಶಿ ಮೇಷ ಲಗ್ನ ಎರಡೂ ಹೇಳಿಬಿಟ್ಟಿದ್ದೀರಾ. ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ ಲಗ್ನವನ್ನು ತಗೊಳ್ಳಿ. ರಾಶಿ ಯಾವುದಾದ್ರೂ ತಲೆ ಕೆಡಿಸ್ಕೊಳ್ಬೇಡಿ. ನಮಗೆ ಲಗ್ನ ಗೊತ್ತಿಲ್ಲ ಅಂದರೆ ನೀವು ರಾಶಿಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಎರಡೇ ವಿಚಾರ ಇರತಕ್ಕಂಥದ್ದು. ಈ ವಿಚಾರ, ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲಿ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋ ಜನ ಇರ್ತಾರೆ, ಅಲ್ಲಿ ವಿಚಾರಗಳು ಕೂಡ ಬಹಳ ಪ್ರಬುದ್ಧವಾಗಿ ಸಿಗುತ್ತೆ ಎನ್ನುವಂಥದ್ದು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸರ್ವೇ ಜನ ಸುಖಿನೋ ಭವಂತು.